ಓಕೆ, ಇನ್ನು ವಂಚಕಿ ಐಶ್ವರ್ಯ ಗೌಡಳ ಐನಾತಿ ಆಟ ಬಗ್ದಷ್ಟು ಬಯಲಾಗ್ತಾ ಇದೆ. ಕೋಟಿ ಕೋಟಿ ವಂಚನೆ ಮಾಡಿದ್ದು ಒಬ್ಬರ್ಗ ಇಬ್ಬರ್ಗ. ಸಿನಿಮಾದವರು ಸೇರಿದಂತೆ ಜ್ಯುವೆಲ್ಲರಿ ಶಾಪ್ ಮಾಲೀಕರು, ಉದ್ಯಮಿಗಳು, ಬಿಲ್ಡರ್ಗಳು ಎಲ್ಲರೂ ಕೂಡ ಈಕೆಯಿಂದ ವಂಚನೆಗೆ ಒಳಗಾಗಿದ್ದಾರೆ. ಐಶ್ವರ್ಯ ಗೌಡ ವಿರುದ್ಧ ಮಾಜಿ ಸಂಸದ ಡಿಕೆ ಸುರೇಶ್ ದೂರು ಸಹ ದಾಖಲು ಮಾಡಿದ್ದಾರೆ. ಇವತ್ತು ನಗರ ಪೊಲೀಸ್ ಆಯುಕ್ತರಿಗೆ ಅವರು ದೂರನ್ನ ಕೊಟ್ಟರು. ವಂಚಕಿಯ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಿ ಅಂತ ಕೂಡ ಈ ಸಂದರ್ಭದಲ್ಲಿ ಆಗ್ರಹಿಸಿದ್ದಾರೆ. ಡಿಕೆ ಸುರೇಶ್ ತಂಗಿ ಸೋಗಿನಲ್ಲಿ ಆಕೆ ಮಾಡಿದಂತಹ ವಂಚನೆ ಪುರಾಣ ದಿನಕ್ಕೊಂದರಂತೆ ಹೊರಕ್ಕೆ ಬರ್ತಾ ಇದೆ. ಬಿಲ್ಡರ್ಗಳು, ಜ್ಯುವೆಲ್ಲರಿ ಶಾಪ್ ಮಾಲೀಕರು, ಸಿನಿಮಾದವರು ಕೂಡ ಈಕೆಯಿಂದ ಯಾಮಾರಿದ್ದಾರೆ. ಆ ಬಗ್ಗೆ ವರದಿ ಇದೆ, ನೋಡ್ಕೊಂಬನ್ನಿ. ಅಲೆಲೆ ಐಶ್ವರ್ಯ ಬಂಗಾರಿ ಐನಾತಿ ಆಟ ಬಗೆದಷ್ಟು ಬಯಲಾಗ್ತಾ ಇದೆ ದೋಖಾ ಪುರಾಣ. ನಟ ಧರ್ಮ ಜೊತೆ ಸೇರಿ ಹಲವರಿಗೆ ಪಂಗನಾಮ. ಡಿಕೆ ಸುರೇಶ್ ಸಹೋದರಿ ಅಂತ ಹೆಸರೇಳಿಕೊಂಡು ಐಶ್ವರ್ಯ ಗೌಡ ವಂಚನೆಯ ಕೇಸ್ ಬಗೆದಷ್ಟು ಬಯಲಾಗ್ತಾ ಇದೆ, ಆಗದಷ್ಟು ಆಳಕ್ಕೆ ಇಳಿತಾ ಇದೆ. ಮಾಜಿ ಸಂಸದ ಡಿಕೆ ಸುರೇಶ್ ತಂಗಿ ಸೋಗಿನಲ್ಲಿ ಜ್ಯುವೆಲ್ಲರಿ ಶಾಪ್ ಮಾಲೀಕರು, ಉದ್ಯಮಿಗಳು, ಬಿಲ್ಡರ್ಗಳು, ರಾಜಕೀಯ ನಾಯಕರು, ಹಿರಿಯ ಪೊಲೀಸ್ ಅಧಿಕಾರಿಗಳು, ಸಿನಿಮಾದವರನ್ನ ಸೇರಿದಂತೆ ಎಲ್ಲರಿಗೂ ಈ ವಂಚಕಿ ಐಶ್ವರ್ಯ ಗೌಡ ಪಂಗನಾಮ ಹಾಕಿದ್ದಾಳೆ. ಐಶ್ವರ್ಯ ಗೌಡ ನಟ ಧರ್ಮ ಜಂಟಿಯಾಗಿ ಬಣ್ಣ ಬಣ್ಣದ ಕತೆಗಳನ್ನ ಕಟ್ಟಿ ವಂಚಿಸಿರೋದು ಬಹಿರಂಗವಾಗಿದೆ. ಅದಕ್ಕೆ ಸಾಕ್ಷಿ ಎಂಬಂತೆ ಒಂದೊಂದೇ ಆಡಿಯೋಗಳು ಹೊರಬೀಳ್ತಾ ಇದೆ. ಈ ಕಿಲಾಡಿ ಐಶ್ವರ್ಯ ಗೌಡ ಡಿಕೆ ಸುರೇಶ್ ಸಹೋದರಿ ಅಂತ ಪರಿಚಯ ಮಾಡಿಕೊಂಡು ನಿಮಗೇನು ಕೆಲಸ ಆಗಬೇಕು ಹೇಳಿ ಮಾಡ್ಕೊಡ್ತೀನಿ ಅಂತಿದ್ಲು. ಪ್ರಕರಣದ ಏತ್ರಿ ಆಗಿರುವ ನಟ ಧರ್ಮನ ಕಡೆಯಿಂದ ಡಿಕೆ ಸುರೇಶ್ ರೀತಿ ಮಾತನಾಡಿಸಿ ಹಣ ಪಡೆದು ವಂಚನೆ ಮಾಡೋದು ಈಕೆಯ ಕಾಯಕವಾಗಿತ್ತು. ಕಾಂಟ್ರಾಕ್ಟರ್ಗಳಿಗೆ ರಸ್ತೆ ಕಾಮಗಾರಿ ಟೆಂಡರು, ಸರ್ಕಾರಿ ಅಧಿಕಾರಿಗಳಿಗೆ ವರ್ಗಾವಣೆ, ಬಿಲ್ಡರ್ಗಳಿಗೆ ಜಮೀನು ವ್ಯಾಜ್ಯ ಬಗೆಹರಿಸೋದು, ಸಿನಿಮಾದವರಿಗೆ ದುಡ್ಡು ಕೊಡ್ತೀನಿ ಅನ್ನೋದು, ರಾಜಕೀಯ ನಾಯಕರಿಗೆ ಸೀಟ್ ಕೊಡಿಸ್ತೀನಿ, ಕೆಲಸ ಮಾಡ್ಕೊಡ್ತೀನಿ ಅಂತ ಹೇಳಿ ಸುಳ್ಳು ಸುಳ್ಳು ಹೇಳಿ ಐಶ್ವರ್ಯ ಗೌಡ ದುಡ್ಡು ಪಡೆದು ವಂಚನೆ ಮಾಡಿರೋದು ಪೊಲೀಸ್ ಇನ್ವೆಸ್ಟಿಗೇಷನ್ ನಲ್ಲಿ ಗೊತ್ತಾಗಿದೆ. 8 ಕೋಟಿ ಚಿನ್ನವನ್ನ ಖರೀದಿ ಮಾಡೋ ನೆಪದಲ್ಲಿ ವಂಚನೆ ಮಾಡಿದಂತ ಐಶ್ವರ್ಯ ಗೌಡ ಈಗ ಜೈಲು ಪಾಲಾಗಿರುವಂಥದ್ದು. ಈಗ ಯಾವಾಗ ಜೈಲು ಪಾಲಾಗ್ತಾರೆ, ಜೈಲು ಪಾಲಾದ ಬಳಿಕ ಪದೇ ಪದೇ ಒಂದೊಂದೇ ವಂಚನೆ ಪ್ರಕರಣಗಳು ಬೆಳಕಿಗೆ ಬರ್ತಾ ಇದ್ದಾವೆ. ಅದು ಕೂಡ JP ನಗರ ಇರ್ಬೋದು, ಜೊತೆಗೆ ಬೇರೆ ಬೇರೆಯ ಇಲಾಖೆಯಲ್ಲಿ ಕೆಲಸವನ್ನ ಕೊಡಿಸ್ತೀನಿ, ಜೊತೆಗೆ ಕಾಂಟ್ರಾಕ್ಟ್ ಅನ್ನ ಕೊಡಿಸ್ತೀನಿ ಅಂತೇಳಿ ವಂಚನೆ ಮಾಡಿರುವಂಥ ಪ್ರಕರಣ. ಈ ಪ್ರಕರಣ ಎಲ್ಲ ಕೂಡ ಬೆಳಕಿಗೆ ಬರ್ತಾ ಇದೆ. ಜೊತೆಗೆ ಪೊಲೀಸರು ಕೂಡ ಆಕೆಯನ್ನ ಪೊಲೀಸ್ ಕಸ್ಟಡಿಗೆ ಪಡ್ಕೊಳ್ಳೋದಕ್ಕೆ ಎಲ್ಲ ರೀತಿಯ ತಯಾರಿಯನ್ನ ಮಾಡ್ತಾ ಇರೋದು. ಬಹುತೇಕ ಇವತ್ತು ಸಂಜೆ ಒಳಗಾಗಿ ಆಕೆಯನ್ನ ಪೊಲೀಸ್ ಕಸ್ಟಡಿಗೆ ಪಡ್ಕೊಳ್ತಾರೆ. ಅದಾದ ಬಳಿಕ ಆಕೆ ಮೇಲಿರುವಂಥ ವಂಚನೆ ಪ್ರಕರಣಗಳು ಮತ್ತು ಆಕೆ ಮಾಡಿರುವಂಥ ವಂಚನೆಯ ಕೇಸ್ಗಳೇನಿತ್ತು ಆ ಕೇಸ್ಗಳೆಲ್ಲ ಕೂಡ ಬೆಳಕಿಗೆ ಬರುವಂಥದ್ದು. ಸದ್ಯ ಐಶ್ವರ್ಯಾಳನ್ನ 14 ದಿನಗಳ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದ್ದು, ಮತ್ತಷ್ಟು ತನಿಖೆಗಾಗಿ ಪೊಲೀಸರು ಬಾಡಿ ವಾರೆಂಟ್ ಮೇಲೆ ವಶಕ್ಕೆ ಪಡೆಯಲು ಸಿದ್ಧತೆ ಮಾಡಿಕೊಂಡಿದ್ದಾರೆ. 14 ಕೆಜಿ ಚಿನ್ನ ಎಲ್ಲಿದೆ? ಚಿನ್ನದ ಮೂಲ ಯಾವುದು? ಯಾರಿಗಾದ್ರೂ ಕೊಟ್ಟಿದ್ದೀರಾ? ರಿಕವರಿ ಹಾಗೂ ಸ್ಪಾಟ್ ಮಹಜರ್ಗಾಗಿ ಬಾಡಿ ವಾರೆಂಟ್ ಮೇಲೆ ಐಶ್ವರ್ಯಾಳನ್ನ ಕಸ್ಟಡಿಗೆ ಪಡೆಯಲು ಪೊಲೀಸರು ಮುಂದಾಗಿದ್ದಾರೆ. ಒಟ್ನಲ್ಲಿ ಐಶು ಬಂಗಾರದ ರಹಸ್ಯ ಒಂದೊಂದೇ ಹೊರಬರ್ತಾ ಇದೆ. ಪೊಲೀಸರ ತನಿಖೆಯಲ್ಲಿ ಐಶ್ವರ್ಯ ಐನಾತಿ ಆಟಗಳು ಒಂದೊಂದೇ ರಿವೀಲ್ ಆಗ್ತಿದೆ. ಇನ್ನು ನಟ ಧರ್ಮ ನಾಪತ್ತೆಯಾಗಿದ್ದು ಪೊಲೀಸರು ತಲಾಶ್ ಮುಂದುವರೆಸಿದ್ದಾರೆ. ಆತನ ಬಂಧನದ ನಂತರ ಮತ್ತಷ್ಟು ಸತ್ಯಗಳು ಹೊರಬರುವ ಸಾಧ್ಯತೆ ಇದೆ. ಬ್ಯೂರೋ ರಿಪೋರ್ಟ್, ಪಬ್ಲಿಕ್ ಟಿವಿ. ಹಿಂದೆ ಒಂದು ಧಾರಾವಾಹಿ ಬರೋದು, ಖುಲ್ಜಾ ಸಿಮ್ ಸಿಮ್ ಅಂತ ಹೇಳಿ. ಆಯ್ತಾ, ಈಗ ಹೆಂಗಾಗ್ಬಿಟ್ಟಿದೆ ಅಂದರೆ ಇವ್ರದ್ದೆಲ್ಲ ಕತೆ. ಖುಲ್ಜಾ ಸಿಮ್ ಸಿಮ್ ಅಂದರೆ ಸಾಕು 14 ಕೆಜಿ 2.5 ಕೆಜಿ ಚಿನ್ನ ಏನ್ರಿ ಇದೆಲ್ಲ ಈ ರೀತಿಯಾಗಿ ಲೆಕ್ಕಗಳು. ಈಗ 14 ಕೆಜಿ ಎಲ್ಲಿ ಹೋಯ್ತದು? ಕರಗಿಸ್ಬಿಟ್ರಾ? ಇದೆಯೋ ಇಲ್ವೋ? ಆಮೇಲೆ ಇದು ಒಂದು ಕೇಸ್ ಆಯ್ತು, ಅವ್ರ ಮೇಲೆ ಇನ್ನೂ ಒಂದಿಷ್ಟಿದಾವೆ, ಹಂಗೆ ಅಮಾರಿಸಿದಾರೆ ಅಂತಿದ್ದಾರೆ. ಅವ್ರು ಯಾಕೆ ಬಂದು ದೂರು ಕೊಡ್ತಾ ಇಲ್ಲ? ಅಥವಾ ಅವ್ರದ್ದೆಲ್ಲ ಬ್ಲ್ಯಾಕಲ್ಲಿರೋದು, ಬ್ಲ್ಯಾಕಲ್ಲಿ ಇದ್ದಾಗ ಬರಲ್ಲ, ಭಯ ಆಗ್ಬಿಡುತ್ತೆ. ಗೊತ್ತಿಲ್ಲಪ್ಪ. ಈ ಪ್ರಕರಣ ಭಾಳ ಇಂಟ್ರೆಸ್ಟಿಂಗಾಗಿ ಕಾಣಿಸ್ತಾ ಇದೆ. ಇದು ಅಷ್ಟೇ ಕಲಿಕೆಗೆ ಬಹಳ ಯೋಗ್ಯವಾಗಿರೋದು, ಒಳ್ಳೆಯದಕ್ಕೆ ಕೆಟ್ಟದಕ್ಕಲ್ಲ.